ನಮ್ಮ ಜೊತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿರುವಂತಹ ಶೋಭಾ ಕರಂದ್ಲಾಜೆ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಮೇಡಮ್, ಇವತ್ತು ಫಲಿತಾಂಶ ಬಂದಿದೆ, ತಾವು ಮತ್ತೆ ಗೆಲುವನ್ನು ಸಾಧಿಸಿದ್ದೀರಾ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ತುಂಬಾ ಖುಷಿಯಾಗಿದೆ. ನಮ್ಮ ಕ್ಷೇತ್ರದಲ್ಲಿ ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು, ನಮ್ಮ ಪದಾಧಿಕಾರಿಗಳು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿಗೆ ಜೆಡಿಎಸ್ ಕೂಡ ಬೆಂಬಲವನ್ನ ಕೊಡ್ತು. ಈ ಕಾರಣಕ್ಕಾಗಿ ಬಹಳ ದೊಡ್ಡ ಹಂತದ ಗೆಲುವು ನಮಗೆ ಸುಮಾರು 6 ಕ್ಷೇತ್ರಗಳಲ್ಲಿ ಆಗಿದೆ. ಮುಖ್ಯವಾಗಿ ಪುಲಕೇಶಿ ನಗರದಲ್ಲಿ ನಮಗೆ ನಿರೀಕ್ಷೆ ಇತ್ತು ನಾವು ಹಿನ್ನಡೆಯನ್ನ ಪಡಿತೀವಿ ಅಂತ ಹೇಳಿ. ಹಾಗೇನೆ ಹೆಬ್ಬಾಳದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು ಅನ್ನುವಂಥದ್ದಿತ್ತು. ಅದು ಎರಡು ಬಿಟ್ಟು ಬಾಕಿ ಎಲ್ಲ ಕಡೆ ಕೂಡ ಬಹಳ ದೊಡ್ಡ ಲೀಡ್ ಸಿಕ್ಕಿದೆ. ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪದಾಧಿಕಾರಿಗಳಿಗೆ, ನಮ್ಮ ಮುಖಂಡರಿಗೆ, ನಮ್ಮ MLAಗಳಿಗೆ, ನಮ್ಮ ಎಲ್ಲ ದುಡಿದಂತ ಜನಕ್ಕೆ ಈ ಕ್ರೆಡಿಟ್ ಹೋಗ್ಬೇಕು. ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನೋ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಯಾಕೆ ಮೇಡಮ್ ಸಾಕಷ್ಟು ಹಿನ್ನಡೆ ಆಗಿದೆ ಈ ಬಾರಿ? ಖಂಡಿತವಾಗಿ ಇಲ್ಲ. ಕಾಂಗ್ರೆಸ್ ಹೇಳ್ತಾ ಇತ್ತು 16, 17, 18 ಗೆಲ್ತೀವಿ ಅಂತ ಹೇಳಿ. ಇವತ್ತು ಅವರು ಡಬಲ್ ಡಿಜಿಟ್ ಕೂಡ ದಾಟಕ್ಕೆ ಸಾಧ್ಯ ಆಗಿಲ್ಲ. ಕಳೆದ 1 ವರ್ಷಗಳಲ್ಲಿ ಅವರು ಬಹಳ ಪ್ರಚಾರವನ್ನ ಮಾಡಿದ್ರು. ನಾವು ಫ್ರೀ ಬೀಸ್ ಕೊಟ್ಟಿದ್ದೀವಿ, ಎಲ್ಲ ಉಚಿತ ಕೊಟ್ಟಿದ್ದೀವಿ, ನಾವೇ ಲೋಕಸಭೆ ಗೆಲ್ತೀವಿ. ನಮ್ಗೆ ಎಲ್ಲರಿಗೂ ಜನಕ್ಕೆ ಗೊತ್ತಿದ್ದು ಇದು ಕೇವಲ ಲೋಕಸಭೆ ತನಕ ಮಾತ್ರ ಅಂತ ಹೇಳಿ. ಈ ಕಾರಣಕ್ಕಾಗಿ ನಂಗೆ ಅನ್ಸುತ್ತೆ ಜನಕ್ಕೆ ಇದು ಅರ್ಥ ಆಗಿದೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಅನ್ನ 19 ಕ್ಷೇತ್ರಗಳಲ್ಲಿ ಗೆಲ್ಲಿಸಿದ್ದಾರೆ. ಇದು ಸರ್ಕಾರ ಇರುವಂತ ರಾಜ್ಯದಲ್ಲಿ ಚಿಕ್ಕ ನಂಬರ್ ಅಲ್ಲ, ಇದು ಬಹಳ ದೊಡ್ಡ ಸಾಧನೆ. ಆ ಕಾರಣಕ್ಕಾಗಿ ನಮ್ಗೆ ತೃಪ್ತಿ ಇದೆ. ಮೇಡಮ್, ಅಯೋಧ್ಯೆ ನಿರ್ಮಾಣ ಆಗಿರ್ಬೋದು, ಹಿಂದುತ್ವ ಆಗಿರ್ಬೋದು, ಇವ್ಯಾವು ಕೂಡ ಈ ಬಾರಿ ಕೈ ಹಿಡಿಲಿಲ್ವಾ? ಯಾಕಂದ್ರೆ ನೀವು ಅನ್ಕೊಂಡಷ್ಟು ಅಂದ್ರೆ 400 ಸ್ಥಾನಗಳನ್ನು ಗೆಲ್ತೀವಿ ಅನ್ಕೊಂಡಿದ್ರೆ ಕಡಿಮೆ ಆಗಿರುವಂತದ್ದು. ಖಂಡಿತವಾಗಿ ಆತರ ಆಗಿಲ್ಲ. ಯಾಕಂದ್ರೆ ಬೇರೆ ಬೇರೆ ನಮ್ಮ ಕ್ಯಾಂಡಿಡೇಟಿನ ಕಾರಣ ಇರಬಹುದು, ಬೇರೆ ಬೇರೆ ಕಾರಣಕ್ಕೆ, ಮತ್ತು ಕಾಂಗ್ರೆಸ್ ಮನೆಗೆ 1 ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅನ್ನುವಂತ ಸುಳ್ಳು ಭರವಸೆಯನ್ನು ಕೊಟ್ಟಿದ್ದಿರಬಹುದು. ಇದೆಲ್ಲವೂ ಕೂಡ ಸ್ವಲ್ಪ ವ್ಯತ್ಯಾಸವನ್ನ ಮಾಡಿರಬಹುದು. ಆದ್ರೆ ಇವತ್ತು NDA ಮ್ಯಾಜಿಕ್ ನಂಬರ್ ಅನ್ನು ದಾಟಿದೆ. NDA ಸರ್ಕಾರ ರಚನೆ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗುತ್ತೆ. ಮೇಡಮ್, ಮತ್ತೆ ಪ್ರಧಾನಿಯಾಗಿ ಮೋದಿ ಅವ್ರನ್ನ ನೋಡಬಹುದಾ ಮೇಡಮ್? ಖಂಡಿತವಾಗಿ ನೋಡಬಹುದು. ಯಾಕಂದ್ರೆ ಅವರು ಸ್ವಾರ್ಥಿ ಅಲ್ಲ, ಅವರು ಸ್ವಂತಕ್ಕೇನು ಮಾಡ್ಕೊಂಡಿಲ್ಲ. ದೇಶಕ್ಕಾಗಿ ತನ್ನ 24 ಗಂಟೆಯನ್ನು ಕೂಡ ಮುಡಿಪಾಗಿಟ್ಟಂತವರು ನರೇಂದ್ರ ಮೋದಿ ಅವರು. 2047ಕ್ಕೆ ಭಾರತವನ್ನ ವಿಕಸಿತ ಭಾರತ ಮಾಡ್ತೀವಿ ಅನ್ನುವಂತ ಸಂಕಲ್ಪ ಹೊಂದಿದ್ದಾರೆ. ಖಂಡಿತವಾಗಿ ಅಂತ ನಿಸ್ವಾರ್ಥವಾಗಿ ಕೆಲಸ ಮಾಡುವಂತ ನಾಯಕನಿಗೆ ಎಲ್ಲರೂ ಬೆಂಬಲ ಕೊಡ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಮೇಡಮ್, ತಮಗೆ ಅಂದ್ರೆ ಬೆಂಗಳೂರು ಉತ್ತರಕ್ಕೆ ತಾವು ಬಂದಾಗ ಸಿಎಂ ಸೇರಿದಂತೆ ಅಲ್ಲೂ ನಾಯಕರು ತಮ್ಮನ್ನ ಗೋ ಬ್ಯಾಕ್ ಅಂತ ಹೇಳಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಈಗ ಸಿಎಂ ಮತ್ತೆ ಅವರಿಗೆ ಸಚಿವರಿಗೆ ಏನೇ ಉತ್ತರ ಕೊಡ್ತೀನಿ? ಇದೆಲ್ಲದಕ್ಕೂ ಮತದಾರರು ತಪರಾಕಿ ಮಾಡಿದ್ದಾರೆ. ಉತ್ತರ ಅವರು ಕೊಟ್ಟಿದ್ದಾರೆ, ನಾನು ಉತ್ತರ ಕೊಡಲ್ಲ. ನಮ್ಮ ಕ್ಷೇತ್ರದ ಮತದಾರರು, ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಉತ್ತರ ಕೊಟ್ಟಿದ್ದಾರೆ. ಇವಿಷ್ಟು ಶೋಭಾ ಕರಂದ್ಲಾಜೆ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.